ಈಶ್ವರಣ್ಣ, 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 ಬರ್ರಿ ಹೊರಗಡೆ. ನಾನು ಕರಿಯಪ್ಪ ಬಂದಿದ್ದೀವಿ. ಬಂದೆ ದಡ್ರು. ಏನಲ್ಲ ಹಿಂಗೆ ಹುಡಿಕೊಂಬಂದಿದ್ರಿ ಇವತ್ತು? ಏನಂಬಕಾಯ್ತ್ರ? ನೀವು ಮೊದಲು ಬರ್ರಿ ಹೇಳ್ತೀನಿ. ಕರಿಯಪ್ಪನ ತಡೆಯೋಕ್ಕಾಗ್ತಿಲ್ಲ. ಕಾಣ ಈಶ್ವರಣ್ಣ, ಬರ್ರಿ ನೀವು ಹೇಳ್ತೀನಿ. ನೀವು ಫಸ್ಟು ನಾನು ಎದುರುಗಡೆ ಬಂದು ನೀನು ನಿಂತ್ಕೊಳ್ರಿ ನೀವು. ಫಸ್ಟು ಮುಖ ಕೊಟ್ಟು ಮಾತಾಡ್ರಿ ನನಗೆ, ಅವಾಗ ನನಗೆ ಸಮಾಧಾನ ಆಗೋದು. ಅಲ್ಲಿವರೆಗೂ ಸಮಾಧಾನ ಆಗಲ್ಲ ನನಗೆ. ಬರ್ರಿ ನೀವು ಹೇಳ್ತೀನಿ. ಏನ್ಲ ಕರಿಯ, ಏನ್ಲ ಅದು ಅಂತ ಸಮಾಚಾರ ತಂದಿದ್ದು? ಏನದು? ಇಬ್ಬಿಬ್ರು ನೀವಿಬ್ರು ಹಿಂಗೆ ಹುಡ್ಕೊಂಡ್ ಬಂದಿದ್ದೀರ ಅಂತಂದ್ರೆ ಏನೋ ಭಾಳ ದೊಡ್ಡ ಸಮಾಚಾರನೇ ಇರ್ಬೇಕತ್ಲಾಗೆ. ಏನಂತ ಸಮಾಚಾರ ಹೇಳ್ರಿ ನನಗೆ. ಕುತೂಹಲ ಬೇರೆ ತಡೆಯಕ್ಕಾಗ್ತಿಲ್ಲ, ನೀವು ಬೇರೆ ಇಬ್ರು ಬಂದಿರೋಕ್ಕೆ. ನೋಡ್ರಿ, ನಾಳೆ ಭಾನುವಾರ ನಮ್ಮ ಕುರಿಗಾಯಿ ಶೇಖರಪ್ಪ ಇದ್ದಾರಲ್ಲ, 2 ಬನ್ನೂರು ಕುರಿ ತಂದವ್ರೆ. ಬನ್ನೂರು ಕುರಿ ತಂದವ್ರೆ. ನಾಳೆ ಕಡಿತಾನಂತೆ ಅವನು. ಮಾರಮ್ಮಂಗೆ ನಾ ಏನೋ ಅರ್ಕೆ ಅನ್ಕೊಂಡಿದ್ದಾನಂತೆ, ನಾಳೆ ಕಡಿತಾನಂತೆ. ಅದಕ್ಕೆ ನಿಮಗೆ ಮಟನ್ ಬೇಕಲ್ಲ, ಯಾವಾಗಲೂ ಮಟನ್ ತಿನ್ಬೇಕು ಅಂತ ಹೇಳ್ತಿದ್ರಲ್ಲ, ಹಂಗಾಗಿ ಒಂದು 3 kg ಹೊಡ್ಸೋಣ ಅಂತ ಇದ್ದೀನಿ ನಾನು. ಅದಕ್ಕೆ ಒಂದು ಮಾತು ಕೇಳ್ಕೊಳ್ಳೋಣ ಅಂತ ಬಂದೆ. ನಿಮ್ಗೆ ಒಪ್ಪಿಗೆ ತಾನೆ? 3 kg ಬನ್ನೂರು ಕುರಿ ಮಟನು ಭಾಳ ಸೊಗಸಾಗಿರುತ್ತೆ. ಎಲ 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 ಕಣಲ್ಲ ಕರಿಯ, ಕಣಲು. ನನಗೂ ಅಷ್ಟೇ ಭಾಳ ದಿವಸದಿಂದ ಮಟನ್ ತಿನ್ಬೇಕು ಅಂತ ಅನಿಸ್ತೈತೆ. ಮಟನ್ ತಿನ್ನೋದು ಬಿಟ್ಟೆ ಕನಿಷ್ಠ ಅಂತಂದ್ರೆ ಒಂದು 2 ವರ್ಷ ಆಗಿತ್ತು. ಇವಾಗ ತಿನ್ಬೇಕು ಅಂತ ಅನಿಸಿದ್ದು. ನೀನು ಬೇರೆ ಒಳ್ಳೆ ಸುದ್ದಿ ತಂದಿದ್ಯಾ. ಒಡ್ಸಲತ್ತಾಗೆ ಒಂದು 3 kg. ಮನೆ ಮಂದಿ ಎಲ್ಲ ಕುತ್ಕೊಂಡು ತಿಂದ್ರೆ ಆಯ್ತು ಅತ್ಲಾಗೆ. ನಿನಗೂ ಬೇಕಾದ್ರೆ ಒಂದು 2 kg ತಗೊಂಡು, ನಾನೇ ಕೊಡ್ತೀನಿ ದುಡ್ಡನ್ನ. ಲೇ ರಾಜ, ನಿನಗೂ ಬೇಕಾದ್ರೆ ನೀನು ಒಡ್ಸ್ಕೊಳ್ಳೋತ್ಲಾಗೆ ದುಡ್ಡು ನಾನೇ ಕೊಡ್ತೀನಿ. ನೀನೊಂದು 2 kg, ಕರಿಯಪ್ಪ 2 kg ತಗೊಳ್ರಿ ಅತ್ಲಾಗೆ. ಈಶ್ವರಣ್ಣ ಬೇಡ ಸುಮ್ಮನೆ. ನಮ್ಮ ದುಡ್ಡಲ್ಲಿ ನಾವು ತಗೊಳ್ತೀವಿ. ಅಷ್ಟು ವಿಶ್ವಾಸ ಇದ್ದರೆ ಒಂದು ಯಾವ ಥರ ಕುತ್ಕೊಂಡು ಒಂದು ಊಟ ಮಾಡಿದ್ರೆ ಆಯಿತು. ವಿಶ್ವಾಸ ಇದ್ದರೆ ಏನಂತ, ವಿಶ್ವಾಸ ಇದೆ, ಒಂದು ಊಟ ಮಾಡೋಣ. ಆದರೆ ನಾವೇ ಸ್ವಂತವಾಗಿ ದುಡ್ಡು ಕೊಟ್ಟು ಮಟನ್ ತಂತೀವಿ, ನೀವೇನು ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಹೇಳಿದ್ರು. ರಾಜಣ್ಣ, ನೀವು ಕರೆಕ್ಟಾಗಿ ಹೇಳಿದ್ರಿ. ಈಶ್ವರಣ್ಣರೇ, ನಮಗೇನು ನೀವು ದುಡ್ಡು ಕೊಡೋದು ನಮಗೆ ಚೆನ್ನಾಗಿ ಕಾಣಲ್ಲ. ಬೇಕಾದ್ರೆ ತಂದು ಕೊಡ್ತೀವಿ, ಆ ದುಡ್ಡನ್ನ ಬೇಕಾದ್ರೆ ಕೊಟ್ಟರೆ ದಾಂಡವರಿಗೆ ಕೊಡ್ತೀವಿ ಶೇಖರಪ್ಪಂಗೆ. ಆದರೆ ನಮಗೆ 2 kg ಮಟನ್ನ ನಾವೇ ಸ್ವಂತವಾಗಿ ದುಡ್ಡು ಕೊಟ್ಟು ತಗೊಂಡು ತಿಂತೀವಿ. ಹಂಗಾಗಿ ನೀವೇನು ನಮಗೆ ದುಡ್ಡು ಕೊಡೋದು ಬೇಡ. ಯಾಕಂದರೆ ವಿಶ್ವಾಸ ಇರುತ್ತೆ, ಅದು ಬೇರೆ ವಿಚಾರ. ವಿಶ್ವಾಸ ಇರಲಿ. ಹಂಗೆಲ್ಲ ಕಾಣಲ್ಲ, ಅದು ಭಾರತ ಬೇಕಣ, ಅದು ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ನೀವು ತಗೊಂಡ್ರೆ ಕೊಡ್ತೀನಿ. ಇದು ಯಾಕೆ ಸರಿ ಹೋಗ್ತಾ ಇಲ್ಲ ನನಗೆ. ಆಯ್ತು ನೋಡೋಣ, ಹೋಗಿ ಅಲ್ಲಿ ಶೇಖರಪ್ಪಗೆ 3 kg ಕುರಿ ಮಟನ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಈಶ್ವರಣ್ಣವ್ರಿಗೆ ಒಳ್ಳೆ ತೊಡೆ ಮಾಂಸನೇ ಬೇಕು ಅಂತ ಹೇಳಿ ಬಂದ್ಬಿಡ್ತೀನಿ ಸುಮ್ಮನೆ ಇರತ್ಲಾಗೆ. ನಡಿಲ್ಲ ಕರಿಯಪ್ಪ, ನಡಿಯ ಹೋಗಿ ಹೇಳ್ಬರೋಣ. ಈಶ್ವರಣ್ಣ, ನೀವು ಹೋಗಿ ವಿಶ್ರಾಂತಿ ತಗೊಳ್ರಿ, ಆಮೇಲೆ ಬಂದು ನಿಮಗೆ ಹೇಳ್ತೀವಿ ನಾವು ಅದನ್ನ. ಈ ಹುಡುಗರು ಎಷ್ಟು ಸ್ವಾಭಿಮಾನಿಗಳು ನೋಡ್ರಿ. ನಾನು ಕೊಡಿಸ್ತೀನಿ ಅಂತಂದ್ರು, ಬೇಡ ಈಶ್ವರಣ್ಣ ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇವ್ರು ನನಗೆ ಭಾಳ ಇಷ್ಟ ಆಗೋದು. ಎಷ್ಟು ನಾವು ಕೊಟ್ಟು ಹತ್ರ ಮಾಡ್ಕೊಂಬಂತೀವೋ, ಅವರು ಸ್ವಾಭಿಮಾನದಿಂದಲೇ ನಮ್ಮ ಹತ್ರದಲ್ಲೇ ಇರ್ತಾರೆ ಅವರು. ತುಂಬ ದೂರನೂ ಹೋಗಲ್ಲ. ಅದಕ್ಕೆ ಇವರು ಅಂತಂದರೆ ನನಗೆ ಭಾಳ ಇಷ್ಟ. ಇರಲಿ, ನಾನು ಹೋಗಿ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಆಮೇಲೆ ಒಂಚೂರು ಊರ ಕಡೆ ಅಡ್ಡಾಡ್ಕೊಂಡು ಬರಬೇಕು. ಮೇರಿ ಮೇರಿ ಚೆನ್ನಾಗಿ ಚೆನ್ನಾಗಿ ನೀರು ಕುಡಿಬೇಕು. ಅದಕ್ಕೆ ಮುಂಚೆ ಚೆನ್ನಾಗಿ ಉಳ್ಮೇರಿ. ದಷ್ಟ ಪುಷ್ಟವಾಗಿ ಬೆಳಿಬೇಕು ನೀವು. ಯಾವಾಗಲೂ ಬಲಿಷ್ಠವಾಗಿರಬೇಕು, ಆವಾಗಲೇ ನಿಮ್ಗಳಿಗೆ ಡಿಮ್ಯಾಂಡು. ಸಿವ್ವುಳ್. ಓಹೋ, ಏನೋ ಶೇಖರಪ್ಪರು ಭಾಳ ಅದ್ಭುತವಾಗಿ ಖುಷಿಯಾಗಿ ಕುರಿ ಮೇಯಿಸ್ತಾ ಇದ್ದೀರಿ ಇವತ್ತು. ಇಷ್ಟು ದಿವಸಕ್ಕೆ ಇವತ್ತೇ ನೋಡ್ರಿ ಭಾಳ ಚೆನ್ನಾಗಿ ಕುರಿಮನ ಖುಷಿಯಾಗಿ ಮೇಯಿಸಿರೋದು ನಾವು ನೋಡ್ತಾ ಇರೋದು. ಇದಕ್ಕೆ ಮುಂಚೆನೂ ಭಾಳ ಚೆನ್ನಾಗಿ ಮೇಯಿಸಿದ್ದೀನಿ, ಇವಾಗಲೂ ಭಾಳ ಚೆನ್ನಾಗಿ ಮೇಯಿಸ್ತಾ ಇದ್ದೀನಿ. ಈ ಕುರಿ ಮೇಯಿಸೋದು ಐತಲ್ಲ, ಈ ಕುರಿ ಮೇಯಿಸೋದು ಒಂದು ಕಲೆ, ಅದು ಎಲ್ಲರಿಗೂ ಒಲಿಯಲ್ಲ. ಅಚ್ಚರಿ, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ದೊಡ್ಡ ಮನುಷ್ಯರು, ಊರ ಮನೆ ಮಕ್ಕಳು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ ಕಾಡಿಗೆ. ನಾನೇನೋ ಕುರಿ ಮೇಯ್ಸಕ್ಕೆ ಬಂದಿದ್ದೀನಿ, ನೀವು ಇಷ್ಟು ದೂರ ಬಂದಿರೋದಕ್ಕೆ ಕಾರಣ ಏನು? ಇದೇನಾಣ ಹಿಂಗೆ ಕೇಳ್ತೀಯಾ? ಓಹೋ, ನೀವು ಭಾಳ ಮಾತು ಕಲ್ತ್ಬಿಟ್ಟು ಹೇಳತ್ಲಾಗಿ. ನಮ್ಮ ತಗೆ ನೀನು ಭಾಳ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟೆ ನೀನು. ಅಯ್ಯ, ನೀನು ಬನ್ನೂರು ಕುರಿ ತಂದಿರೋದು ಭಾನುವಾರ ಕಡಿತೀನಿ ಮಾರಮ್ಮಂಗೆ ಅಂತ ಹೇಳಿಲ್ವ ನೀನು? ಅದ್ರ ಮಟನ್ ಪಾಲು ಹಾಕಲ್ವೇ? ಹಾಕ್ತೀನಿ, ಆದರೆ ಅದರಲ್ಲಿ ಯಾರಿಗೂ ಪಾಲು ಕೊಡಲ್ಲ. ನಾನೇ ಅಡುಗೆ ಮಾಡಿಸ್ಬಿಟ್ಟು ಊಟಕ್ಕೆ ಇಡ್ತೀನಿ. ಹಂಗಾಗಿ ಎಲ್ಲರೂ ಊಟಕ್ಕೆ ಬಂದ್ಬಿಟ್ರಪ್ಪ. ಇವತ್ತು ನಂದು ಅದೇ ಕೆಲಸ. ಈಗ ಕುರಿ ಮೇಯಿಸ್ಕೊಂಡು ಹೊತ್ಲಾಗೆ ಮಧ್ಯಾಹ್ನ 2 ಗಂಟೆಗೆಲ್ಲ ಮನೆಗೆ ಬಂದ್ಬಿಟ್ಟು ಮಧ್ಯಾಹ್ನದಿಂದ ಸಂಜೆ ತನಕ ಎಲ್ಲ ಊಟಕ್ಕೆ ಬರ್ರಿ ಅಂತ ಹೇಳೋದೇ ಕೆಲಸ ನಂದು.
ಆಮೇಲೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ಎಲ್ಲ ತಂದು ಹಾಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಮಧ್ಯಾಹ್ನ 2 ಗಂಟೆಗೆ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಬರ್ತಾರೆ. ನೀವು ಅಷ್ಟೊತ್ತಿಗೆ ಬರಬೇಡ್ರಿ. ಇವತ್ತು ಸಂಜೆ ನನ್ನ ಜೊತೆ ನಿಂತ್ಕೊಂಡು ಒಂಚೂರು ಸಾಥ್ ಕೊಡ್ರಿ. ಅಡುಗೆ ಬಡ್ಗೆ ಮಾಡೋಕ್ಕೆ, ನೀರು ತರೋಕ್ಕೆ. ಇವಾಗ ಮಟನ್ ತಿಂದಿರೋರು ಇರ್ತಾರಪ್ಪ, ಅವ್ರಿಗೂ ಕೋಳಿ ಗಿಳಿ ಮಾಡೋಣ ಅಂತಿದ್ದೀನಿ. ಒಂದು 10 kg ಕೋಳಿ ತಂದು ಮಾಡೋಣ ಅಂತಿದ್ದೀನಿ. ಆಮೇಲೆ ಕುರಿ ಪರಿ ಸುಲಿಯೋದು ಅವಕ್ಕೆಲ್ಲ ನೀವು ಒಂಚೂರು ನಿಂತ್ಕೊಂಡು ಸಾಥ್ ಕೊಡ್ಬೇಕು ನನಗೆ. ಓಹೋ ನೋಡಪ್ಪ ಇವಯ್ಯನ. ಹಾಂ ಸರಿ ಆಯಿತು. ಈಶ್ವರಣ್ಣನೂ ಅಷ್ಟೇ, ತುಂಬ ವರ್ಷದಿಂದ ಮಟನ್ ತಿಂದಿಲ್ವಂತೆ. ಬನ್ನೂರು ಕುರಿ ಮಟನ್ನ ತಂದು ಕೊಡ್ತೀನಿ ಅಂತ 3 kg ಮಾತು ಕೊಟ್ಬಿಟ್ಟಿದ್ದೆ. ಅದಕ್ಕೇನು ಮಾಡೋಣ? ನಾನೇ ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಹಿಂಗೆ ಸಮಾಚಾರ ಹಿಂಗೈತೆ, ಎಲ್ಲಿಗೋ ಕೊಡಲ್ಲ, ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ನಾನು ಹೇಳ್ತೀನಿ ಅಂತಲೇ. ನೀವೇನು ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಓಹೋ ನಮ್ಮ ಕರಿಯಪ್ಪಣ್ಣ, ದುಬೈ ರಾಜಣ್ಣ, ಶೇಖರಪುರ ತಕ್ಕೆ ಏನೋ ಭಾಳ ದೊಡ್ಡ ವಿಚಾರನ ಡಿಸ್ಕಸ್ ಮಾಡ್ತವ್ರೆ. ಏನದು ಸಮಾಚಾರ? ಕುರಿಗಿರಿ ಏನಾರ ಕೊಯ್ತಾ ಇದ್ದೀರಾ ನಾಳೆ? ಬಂದೇನೋ ಕೊಟ್ಟರೆ ಅತ್ಲಾಗೆ. ಕಣ ಹೇಳಿ ಸರಿ ಕಣ. ನಾಳೆ ಬನ್ನೂರು ಕುರಿತೀನಿ ಕಣ 2. ನಾನು ಮಾರಮ್ಮಂಗೆ ಹರಿಕೆ ಮಾಡ್ಕೊಂಡಿದ್ದೆ, ಅದು ನೆರವೇರೈತಿ. ಹಂಗಾಗಿ ಮಾರಮ್ಮಂಗೆ 2 ಕುರಿ ಬಿಟ್ಕೊಂಡಿದ್ದೆ. ಹಂಗಾಗಿ ಅದನ್ನು ತಂದಿದ್ದೀನಿ ಕಣ. ತಂದು ಕೊಯ್ದು ಬಿಡೋಣ ಅತ್ಲಾಗೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಇಟ್ಕೊಂಡಿದ್ದೀನಿ. ನೀವೆಲ್ಲ, ನೀನು, ನಮ್ಮ ದುಬೈ ರಾಜಣ್ಣ, ಕರಿಯಪ್ಪ, 3 ಜನನೂ ಇವತ್ತು ಸಂಜೆ 5 ಗಂಟೆ ನನ್ನ ಜೊತೆ ಇದ್ದುಬಿಟ್ರಿ ಅತ್ಲಾಗೆ. ಸಾಥ್ ಕೊಡ್ರಿ ನನಗೆ. ನಾನು ಇದನ್ನೆಲ್ಲ ಒಬ್ಬನೇ ನಿಂತ್ಕೊಂಡು ಮಾಡೋದು ಕಷ್ಟ, ನನ್ನ ಕೈಲೂ ಆಗಲ್ಲ. ಒಬ್ಬನೇ ಎಲ್ಲಿ ಮಾಡೋಣ? ನೀವೆಲ್ಲ ನನ್ನ ಜೊತೆ ನಿಂತ್ಕೊಂಡು ಸಾಥ್ ಕೊಡ್ರಿ, ಇದನ್ನೆಲ್ಲ ಮಾಡಾಕ್ಬಿಡೋಣ. ಹೋಗಿ ಈಶ್ವರನಿಗೇನೋ ಮಾಂಸ ತಿನ್ನಂಗೆ ಆಸೆ ಆಗೈತಂತೆ. ನಾನೇ ಮನೆ ಹತ್ರಕ್ಕೆ ಹೋಗಿ ಹೇಳಿ ಬರ್ತೀನಿ. ಇನ್ನು ಸುರೇಶ, ತಿಮ್ಮೇಗೌಡರು, ಕೆಂಚಪ್ಪರು, ಆಮೇಲೆ ಪಂಕಜಮ್ಮ, ಸುಶೀಲಮ್ಮ, ಸರೋಜಮ್ಮ ಅವ್ರ ಮನೆಯವರು, ನಮ್ಮ ರಂಗಜ್ನವರು, ಪುಟ್ರಂಗಜ್ಜಿ, ಅವ್ರನ್ನೆಲ್ಲ ಹೋಗಿ ಹೇಳಿ ಬರ್ಬೇಕು ನಾನು. ಒಬ್ಬರು ತಪ್ಸ್ಕೊಬಾರ್ದಪ್ಪ. ಎಲ್ಲರಿಗೂ ಹೋಗಿ ನಾನು ಹೇಳಿ ಬರ್ತೀನಿ. ನೀವೆಲ್ಲ ಒಂಚೂರು ನನ್ನ ಜೊತೆ ನಿಂತ್ಕೊಂಡು ಕೆಲಸ ಕಾರ್ಯಗಳು ನೋಡ್ಕೋಬೇಕಪ್ಪ, ಅಷ್ಟೇ ನಾನು. ಆಯ್ತು ಬಿಡೋಣ ಶೇಖರಣ್ಣ, ನೀನು ಇಷ್ಟು ಹೇಳಿದ್ಮೇಲೆ, ಇಷ್ಟು ವಿಶ್ವಾಸದಿಂದ ಹೇಳಿದ್ಮೇಲೆ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸ್ದಂಗೆ ಇರ್ತೀವಿ. ನಾವು ರಾಜಣ್ಣ, ನಮ್ಮ ಕೊಟ್ರಿ ಎಲ್ಲ ಸೇರ್ಕೊಂಡು ಅದೇನು ಮಾರಮ್ಮಂಗೆ ದೇವಿಗೆ ಅರ್ಕೆ ಮಾಡ್ಕೊಂಡಿದ್ಯಾ, ಕುರಿ ಎಲ್ಲ ಮಾಡ್ಕೊಟ್ಬಿಡ್ತೀವಿ ಅತ್ಲಾಗೆ. ಅಷ್ಟೇ ಕಾಣಲ್ಲ. ಕರಿಯಪ್ಪಣ್ಣ ಅಷ್ಟೇ ಕಾಣಲ್ಲ. ನೀನು ನನ್ನ ಜೊತೆಗಿದ್ರೆ ಎಲ್ಲ ಕೆಲಸನೂ ನೆರವೇರ್ದಂಗೆ. ಎಲ್ಲ ಆದಮೇಲೆ ನೀವು ಬರೀ ಊಟ ಹಾಕೋದಲ್ಲ, ನಿನಗೇನು ಸೇರ್ಬೇಕನ್ನ ಸೇರಿಸ್ತೀನಿ ನಾನು. ಅದೇನು ಯಾವುದಪ್ಪ ಬ್ರ್ಯಾಂಡಿಂದು, ಅದನ್ನ ತಂದು ಕೊಡ್ತೀನಿ. ನೀವು ಹೆಂಗನ ಆರಾಮಾಗಿರ್ರಿ. ಆದರೆ ಕೆಲಸ ಆಗ್ಬೇಕಾದ್ರೆ ಮಾತ್ರ ಹಾಕೋಬೇಡ್ರಿ. ಈಗ ರಾತ್ರಿಗೆ 1 ಬಾಟ್ಲು ತಂದು ಕೊಡ್ತೀನಿ, ಅವಾಗ ಜೋರು ಸಂಪಾಗಿರಂತೆ. ನಾಳೆ ಎಲ್ಲ ಕಾರ್ಯಕ್ರಮ ಬಂದಮೇಲೆ ಒಂದು ಜೋರಾಗಿ ಸಂಪಾಗ್ಬೇಕು ನೀವು. ಹಾಗೆ ತೋರಿಸ್ಬೇಕು ನನಗೆ ನೀವು. ನೋಡಪ್ಪ ಕರಿಯಪ್ಪಣ್ಣಂಗೆ ಮತ್ತು ನಮ್ಮ ದುಬೈ ರಾಜನಿಗೆ ಲಾಡು ಬಂದು ಬಾಯಿ ಬೀಳ್ತೈತೆ. ಯಾರಿಗುಂಟು ಯಾರಿಗಿಲ್ಲ. ಅದೃಷ್ಟ ಜಿಮಾಯಿಸ್ತತ್ಲಾಗೆ ಹೊಡೀರಿ ಕರಿಯಪ್ಪಣ್ಣ, ದುಬೈ ರಾಜಣ್ಣ. ನಿಮ್ದು ಅದೃಷ್ಟವೋ ಅದೃಷ್ಟ ಹೊಲ್ಕೊಂಬನೈತೆ. ಅದನ್ನ ಪಾಲನೆ ಮಾಡ್ಕೊಂಡು ಅರ್ಗಿಸ್ಕೊಳ್ಳೋ ನೋಡ್ಕೊಳ್ರಿ. ಇಲ್ಲೇ ಕೊಟ್ರಿ ನೀನು ತಗೊಳ್ತೀಯನೋ? ಯಾವ್ದಾದ್ರು ಹೇಳೋ ಅತ್ತಾಗೆ ತಂದು ಕೊಡ್ತೀನಿ ಅತ್ತಾಗ ನಾನು. ಶಿವನೇ ಶಂಭುಲಿಂಗ, ಓಂ ನಮಃ ಶಿವಾಯ. ನೀವು ನನ್ನ ಊಟ ಕರೆದ್ರೆ ಅದೇ ದೊಡ್ಡ ಮಹಾಪುಣ್ಯ ನನಗೆ. ಅದು ಬಿಟ್ಟು ಯಾವುದೇ ರೀತಿಯ ದ್ರವ ಪದಾರ್ಥ, ನೀರು ಅಂತಂದು ಬಿಟ್ಟು ನಾನು ಯಾವುದನ್ನು ಕುಡಿಯಲ್ಲ. ಆಯ್ತು ಬಿಟ್ಟು ಅತ್ಲಾಗೆ. ಊಟಕ್ಕೆ ಬಂದ್ಬಿಡತ್ಲಾಗೆ. ಊಟನೂ ಮಾಡು. ಊಟಕ್ಕೆ ಮುಂಚೆ ಇವತ್ತು ಸಂಜೆನೇ ನನ್ನ ಜೊತೆ ಕೈ ಜೋಡಿಸತ್ಲಾಗೆ. ನಾವು 3 ಜನ ಸೇರ್ಕೊಂಡು ಅತ್ಲಾಗೆ 4 ಜನ ಆಗ್ತೀವಿ. 4 ಜನ ಸೇರ್ಕೊಂಡು ಕುರಿ ಪರಿ ಕೊಯ್ಯೋದು, ಮಟನ್ ಮಾಡೋದು, ಅತ್ಲಾಗೆ ದಿನಸಿ ಪದಾರ್ಥಗಳನ್ನ ಜೋಡಿಸಿ ಬಟ್ಟೆ ಕೊಡೋದು, ಅವರು ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ನೀರು ಪಾರು ತಂದು ಕೊಡೋದು. ಒಟ್ಟು ಅವ್ರ ಜೊತೆಗೆ ಇದ್ದುಬಿಟ್ಟು ನನಗೆ ಸಾಥ್ ಕೊಟ್ರಪ್ಪ ನೀವು ಅಷ್ಟೇ. ಊಟಕ್ಕೆ ಬಾಳೆ ಎಲೆ ಹೇಳಿಲ್ಲ, ಹಸಿರು ಕಲರ್ದು ಪ್ಲಾಸ್ಟಿಕ್ ಎಲ್ಲ ಬರುತ್ತಲ್ಲಪ್ಪ ಮಟನ್ ಊಟದಲ್ಲಿ, ಅದನ್ನೇ ತರಿಸಿಟ್ಟಿದ್ದೀನಿ ಅಂತಲಾಗೆ. ಬಿಡೋಣ ಅತ್ಲಾಗ ಸಾಕು ಅತ್ಲಾಗೆ. ಇನ್ನು ನಾವಿದ್ದೀವಲ್ಲ, ನಾವೆಲ್ಲ ನೋಡ್ಕೊಳ್ತೀವಿ, ನೀನು ಆರಾಮಾಗಿರು. ಸರಿ ಶೇಖರಣ್ಣ, ನೀನು ಕುರಿ ಮೇಯಿಸ್ಕೊಂಡು ಆರಾಮ ಬಾ, ನಾವು ಹೋಗಿರ್ತೀವಿ. ಆಮೇಲೆ ಸಂಜೆ 5 ಗಂಟೆ ಮೇಲೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅದು ಮನೆ ಹತ್ರ ಹೋಗಿ ಹೇಳೋಣ. ಆಮೇಲೆ ಮುಂದಿನ ಕೆಲಸ ನೋಡೋಣ. ಮರಿಬೇಡ್ರಪ್ಪ, ನೀವೆಲ್ಲ ಬರ್ರಿ. ನಮ್ಮ ಕುರಿಗಾಯಿ ಶೇಖರಪ್ಪಣ್ಣ ಇದಾರಲ್ಲ, ಮಾರಿಕಾಂಬ ದೇವರಿಗೆ ಅರಕೆ ಮಾಡ್ಕೊಂಡಿದ್ರು, ಅದು ನೆರವೇರೈತೆ. ಹಂಗಾಗಿ 2 ಬನ್ನೂರು ಕುರಿ ತಂದು ಹೋಯ್ತವ್ರೆ. ನೀವು ಊಟಕ್ಕೆ ಬರೋದನ್ನ ಮರಿಬೇಡ್ರಿ. ನಿಮ್ಮ ಕುಟುಂಬ ಸಮೇತ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಕುರಿಗಾಯಿ ಶೇಖರಪ್ಪನವರು ಮನವಿ ಮಾಡ್ಕೊಂತಿದ್ದಾರೆ. ನನ್ನ ಬದಲು ನಮ್ಮ ಕೊಟ್ರೇಶಿ ಹೇಳ್ದ ಅಂತ ಹೇಳ್ಬಿಟ್ಟು ಯಾರು ಊಟಕ್ಕೆ ಬರ್ದಂಗೆ ಇರಬೇಡ್ರಿ. ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅದಕ್ಕೆ ನಂದು ನೆರವೇರೈತೆ. ಹಂಗಾಗಿ ನೀವೆಲ್ಲ ಬಂದು ಮಟನ್ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಂಗೆ ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ಆಮೇಲೆ ಈ ಮಟನ್ ಒಳ್ಳೆ ಭಾಳ ಸೊಗಸಾಗಿರುತ್ತೆ. ಯಾರನ್ನ ಮಿಸ್ಗಿಸ್ ಮಾಡ್ಕೊಂಡಿರಪ್ಪೋ,
ನಾನು ಬನ್ನೂರಿಂದ ಕುರಿ ತರಿಸ್ತಿದ್ದೀನಿ. ಈ ಕುರಿ ಮಟನ ನೀವು ತಿಂದರೆ ನಿಮ್ಮ ಜನ್ಮನೇ ಸಾರ್ಥಕ ಆಗ್ಬಿಡುತ್ತತ್ಲಾಗೆ. ಅಣ್ಣ ಎಂಥ ಒಳ್ಳೆ ಅಡುಗೆ ಮಾಡಿಸ್ಬಿಟ್ಟೆ, ಹಾಂ ಈ ಥರ ಮಟನ ಯಾವತ್ತೂ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಬಾಯಿ ಬಿಟ್ಟು ಹೇಳ್ತೀರ ನೋಡ್ರಿ. ಆಮೇಲೆ ಈ ಊಟನ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೋಬಾರ್ದು.